ಆಯ್ತು, ಆಕೆಗೆ ನ್ಯಾಯ ಸಿಗಬೇಕು. ಆದರೆ ನ್ಯಾಯ ಯಾರು ಕೊಡಿಸ್ಬೇಕು? ನೀವು ಟಿವಿ ಚಾನಲಲ್ಲಿ ಕೊಡಿಸೋದಾ? ಯೂಟ್ಯೂಬ್ ಚಾನಲಲ್ಲಿ ಕೊಡಿಸೋದಾ? ಅದಕ್ಕೊಂದು ವ್ಯವಸ್ಥೆ ಇಲ್ವಾ? ಆ ವ್ಯವಸ್ಥೆಯ ಮೂಲಕ ಸಿಗಬೇಕಾಗಿರೋದು ಸಿಕ್ಕ ನಂತರವೂ ಕೂಡ ನೀವು ಅದನ್ನ ಹಿಡ್ಕೊಳ್ತೀರಿ. ಅದರಲ್ಲಿ ಏನೂ ಸಿಗೋದಿಲ್ಲ ಅಂತ ಗೊತ್ತಾದಾಗ ದಿನ ಬೆಳಗಾದ್ರೆ ಒಂದು ಕತೆ ತಗೊಂಡು ಬರ್ತೀರಾ. ಐ ವಂಡರ್, ಧರ್ಮಸ್ಥಳದಲ್ಲಿ ಯಾರೇ ಸತ್ರುನು ಆ ಹೋರಾಟಗಾರರು ಬಂದು ಏನ್ ಹೇಳ್ತಾರೆ ಗೊತ್ತಾ? ಅವ್ನು ನಿನ್ನೆ ನನ್ನ ಜೊತೆ ಬಂದು ಮಾತಾಡ್ಕೊಂಡು ಹೋಗಿದ್ದ, ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳಿದ್ದ, ಕೊಂದ್ಬಿಟ್ರು ಅಂತ. ಯಾರೇ ಸಾಯ್ಲಿ, ಧರ್ಮಸ್ಥಳದಲ್ಲಿ ಕಾಲ್ ಜಾರ್ ಬಿದ್ದು ಸಾಯ್ಲಿ, ಆಕ್ಸಿಡೆಂಟಲ್ ಸಾಯ್ಲಿ, ಅವ್ನು ನೇಣು ಹಾಕೊಂಡು ಸಾಯ್ಲಿ, ಯಾರೇ ಸತ್ರು ಇವನು ಬಂದು ಹೀಗೆ ಸಾಯಿಸ್ಬಿಟ್ರು ಅಂತ ಹೇಳುವಂತ ಈ ಪ್ರಕ್ರಿಯೆ ಇದೆಯಲ್ಲ, ಇದು ಜನರನ್ನು ಭಡಕಾಯಿಸುವಂತ ಪ್ರಕ್ರಿಯೆ, ಜನರ ಮನಸ್ಸಿನೊಳಗೆ ಒಂದು ಭೇದ ಬುದ್ಧಿಯನ್ನ ಉಂಟು ಮಾಡುವಂತ ಪ್ರಕ್ರಿಯೆ, ಅನುಮಾನವನ್ನ, ಸಂಶಯವನ್ನ ಉಂಟು ಮಾಡುವಂತ ಪ್ರಕ್ರಿಯೆ. ಇದು ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ ಹಿಂದೂ ಧರ್ಮೀಯರಲ್ಲಿದ್ದಂಥ ಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತ. ಯಾರಿಗೆ ಲಾಭ ಇದೆ ಶ್ರದ್ಧೆಯನ್ನು ನಾಶ ಮಾಡಿದ್ರೆ? ಧರ್ಮಸ್ಥಳ ನಾಶ ಮಾಡಿದ್ರೆ ಯಾರಿಗೆ ಲಾಭ ಇದೆ? ನನಗೆ ಗೊತ್ತಿದೆ ಯಾರಿಗೆ ಲಾಭ ಇದೆ ಅಂತ.